ಮೊನ್ನೆ ಇನ್ನು ರೀಸೆಂಟ್ ಆಗಿ ಯಾವ್ದೋ ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಅಲ್ಲಿ ರೋಡಲ್ಲಿ ಯಾವ್ದೋ ಒಂದು ದೇವ್ರು ಇದೆ, ಅದರಲ್ಲಿ ಏನೋ ನಿಮ್ಗೆ ತುಂಬಾ ದಿನಗಳಿಂದ ಮೈಕೈ ನೋವು ಏನೋ ಇದ್ರೆ ಹೋಗಿಲ್ಲ, ಯಾವ ಆಸ್ಪತ್ರೆ ಹೋಗಿಲ್ಲ, ವಾಸಿ ಆಗಿಲ್ಲ ಅಂದ್ರೆ ಇಲ್ಲೊಂದ್ ಐತೆ ಅಂತ. ಅದನ್ನ ಇಲ್ಲೇ ಎಲ್ಲೋ ನೋಡ್ದಂಗ ಅನ್ನಿಸ್ತು. ಎಕ್ಸಾಕ್ಟ್ ಆಗಿ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ, ಮೇ ಬಿ ಇಲ್ಲೇನಾ. ಇನ್ನು ಮುಂದೆನಾ, ಎಲ್ಲಿ? ಇನ್ನು 2 ದಿವಸ ಆಯ್ತು ಅಷ್ಟೇ ಅದು ವಿಡಿಯೋ ನೋಡಿ, ಯಾರೋ ಹಾಕಿದ್ರು ವಿಡಿಯೋ, ನೋಡೋಣ. ಆಲ್ಮೋಸ್ಟ್ ಇಲ್ಲೇ ಅನ್ಸುತ್ತೆ, ಇದು ಕೊಳ್ಳೇಗಾಲ ಮುತ್ತೂರ್ ರೋಡ್ ಅಲ್ಲಿ ಅನ್ಸುತ್ತೆ. ಮೇ ಬಿ ಇಲ್ಲೇ ಅನ್ಸುತ್ತೆ. ಹಾ ಇದೆ. ಮೊನ್ನೆನ ವಿಡಿಯೋ ನೋಡಿದ್ದೆ, ಯಾರೋ ವಿಡಿಯೋ ಹಾಕಿದ್ದು. ಈ ಫೇಸ್ಬುಕ್ ಅಲ್ಲಿ ನೋಡಿದ್ದೆ ನಾನು ವಿಡಿಯೋನ, ಇನ್ಸ್ಟಾಗ್ರಾಮ್ ಅಲ್ಲೂ. ನಾನು ಬೆಳಗ್ಗೆ ಇವ್ನಿಗೆ ಹೇಳ್ದೆ, ಹೋಗ್ಬೇಕಾರೆ ಕಾಂತು, ನಾನು ಅವ್ನು ನೋಡ್ಕೊಂಡು ಹೋದ್ನಲ್ಲ ಅವನು. ಹಾ ಡೆಮಾಲಿಷ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪ್ಲೇಸ್ ಹಂಗೆ ಬಿಟ್ಟಿದಾರಂತೆ. ಎಲ್ಲ ನೀವು ಇದರಲ್ಲೆಲ್ಲ ಬರುತ್ತೆ ಸರ್. ಅದೇ ಯೂಟ್ಯೂಬ್ ಅಲ್ಲಿ, ನಾವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ವಿ. ನಾವು ಬೆಳಗ್ಗೆ ಹೋಗಿ ನೋಡ್ಕೊಂಡು ಹೋದ್ವಿ. ಏನು ಮುಟ್ಬೋದಾ? ಎಲ್ಲ ಆಶೀರ್ವಾದ ತಗೊಂಡಿರ್ತಾರೆ. ನರಿ ಗುಳಿಕಲ್ ಮಾರಮ್ಮ ಅಂತ. ಏನಣ್ಣ? ನರಿ ಗುಳಿಕಲ್ ಮಾರಮ್ಮ ದೇವಸ್ಥಾನ ಅಂತ. ನರಿ ಗುಳಿಕಲ್ ಮಾರಮ್ಮ. ಗುಳಿಕಲ್ ಮಾರಮ್ಮ. ನಾನು ಬೆಳಗ್ಗೆ ಇವ್ನಿಗೆ ಹೇಳ್ದೆ ಕಣೋ, ಹೋಗ್ಬೇಕಾ ನೋಡಿದ ನಾನು ನೋಡಿದೆ. ಏನು ನರ ಗುಳಿಕಲ್ ಮಾರಮ್ಮ. ಕೊಡತೆಗೆ ನೋಡೋ, ನಮ್ ಗುಂಪಿಗೆಲ್ಲ ನೀನೇ ದೇವ್ರಿದ್ದಂಗೆ. ನೀನ್ ಹಬ್ಬ ನಮ್ಗೆ ಎಲ್ಲಾರು ನೀನ್ ಬೇಡ್ಕೊಂಡೆ ಅಂದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಏನೋ. ಅದು ದಯಾ, ಅದೊಂದು ಹಾಡೈತಲ್ಲ, ಈ ಊರಿಗೆ ಶಿವ ನೀಡಿದ ವರವು. ಓಡಾಡ್ತಾ ಇರತ್ತೆ, ಯಾರಿಗ್ ಗೊತ್ತಾಗಲ್ಲ. ಈ ಬಗ್ಗಿದೆ ಕೊಂಡು ಹೋದಾರ ಆಮೇಲೆ. ಹಾಗಾಗಿ ಚೂರು ಆಗುತ್ತೆ ಅನ್ನೋದು ಇದು ಸರ್ ವಾಡಿಕೆ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಇದಕ್ಕೆ ಬಂದು ಹೋಗ್ತಾರೆ. ನಾವು ನೋಡಿದ್ವಿ ಅದಕ್ಕೆ. ದೇವರು ಇಲ್ಲಿತ್ತಂತ ಸರ್. ರೋಡ್ ಮಾಡುವಾಗ ದೇವ್ರನ್ನ ಜರುಗ್ಸಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಅದು ಒಳಗಡೆಗೆ ಹೋಯ್ತು ಅನ್ನೋ ಇದಕ್ಕೆ. ಇಲ್ಲಿ ರೋಡ್ ಮಾಡುವಾಗ ದೇವಸ್ಥಾನ ಡೆಮಾಲಿಷ್ ಮಾಡಕ್ ಆಗ್ದಲ್ಲ. ಈಗ ದೇವರು ಬೇರೆ ಎಲ್ಲೂ ಇಲ್ಲ ಸರ್. ದೇವಸ್ಥಾನ